ಚೇಂಜ್ ಇಲ್ವಣ್ಣ? ಇಲ್ಲ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಕೊಡಿ. ನೀನ್ ಹಿಂಗೆ ಬಂದವ್ರಿಗೆಲ್ಲ ಫ್ರೀ ಆಗಿ ಬಿಡ್ತಾ ಇರೋ, ಉದ್ಧಾರ ಆದಂಗೆ ನೀನು. ಅಮ್ಮನವ್ರು ಕಾಪಾಡ್ತಾರೆ ಬಿಡು ಬೈರ. ಓ ಆಗ್ಲೇ ಪ್ರಸಾದ ಕೊಡ್ತಾವ್ರಾ? ಬೈರ ಒಂಚೂರು ಅಂಗಡಿ ಕಡೆ ನೋಡ್ಕ, ಈಗ್ಲೇ ಬಂದೆ. ಆಯ್ತಾಯ್ತು. ಬಂಗಾರಿ, ಅಮ್ಮ ಹುಷಾರಾಗಿದ್ದಾರೆ? ಈಗ ಸ್ವಲ್ಪ ವಾಸಿ, ಎಲ್ಲ ಆ ತಾಯಿ ಕೃಪೆ. ಏನೇನೋ ಟೆಸ್ಟ್ಗಳನ್ನ ಬರ್ಕೊಟ್ಟಿದ್ದಾರೆ. ಮುಂದಿನ ವಾರ ಪಟ್ನಕ್ಕೆ ಹೋಗ್ಬೇಕು. ಇನ್ನೊಂದೊಮ್ಮೆ ಪ್ರಸಾದ ಕೊಡಿ ಸುಂದ್ರಿಗೆ. ಪಾಪ ಬೆಳಗ್ಗೆಯಿಂದ ಕೆಲಸ ಮಾಡಿ ಹಸ್ಕೊಂಡಿರ್ತಾಳೆ, ಕೊಡಿ. ನೀನ್ ಕೊಡ್ತೀಯ, ಅವಳು ಬೇಡ ಅಂತಾಳೆ. ಒಂದಲ್ಲ ಒಂದಿನ ಪ್ರಸಾದನ ತಿಂದೇ ತಿಂತಾಳೆ. ಆ ತಾಯಿನ ನಂಬ್ತಾಳೆ. ಕೊಡಿ. ಏಯ್ ಸುಂದ್ರಿ, ಆ ಹೆಸರಿಟ್ ಕರಿಬೇಡ ನನ್ನ. ಮತ್ತಿನ್ನೇನಂತ ಕರೀಲಿ? ಬೇರೆ ಏನ್ ಬೇಕಾದ್ರೂ ಕರ್ಕೋ. ತ್ರಿಪುರ ಸುಂದ್ರಿ ಅಂತ ನಿನ್ನ ಹೆಸರು, ಅಮ್ಮನವ್ರ ಹೆಸರು. ಎಷ್ಟು ಚೆನ್ನಾಗಿದೆ, ಯಾಕೆ ಬೇಡ ಅಂತೀಯಾ? ಕರಿಬೇಡ ಅಂತ ಅಂದೆ ಅಷ್ಟೇ. ಪೊಂಗಲ್ ಸಖತ್ತಾಗಿದೆ ಕಣೆ. ಗೋಡಂಬಿ, ಕೊಬ್ಬರಿ, ತುಪ್ಪ ಹಾಕಿ ಗಮ್ಮಂತಿದೆ. ನಾನ್ ಪ್ರಸಾದ ತಿನ್ನಲ್ಲ ಅಂತ ಗೊತ್ತು ತಾನೆ. ಬೆಳಗ್ಗೆ 5 ಗಂಟೆಗೆ ಎದ್ದಿರ್ತೀಯ, ಕೆಲಸ ಮಾಡಿ ಹೊಟ್ಟೆ ಚುರ್ರಂತಿರುತ್ತೆ. ತಿನ್ನು, ನಿಮ್ಮಪ್ಪನೇ ಮಾಡಿದ್ದು. ನೀನ್ ನನ್ಗಿಂತ ಜಾಸ್ತಿ ಕೆಲಸ ಮಾಡ್ತೀಯ. ಮನೇಲೂ ಮಾಡಿ ಇಲ್ಲೂ ಬಂದ್ ಮಾಡ್ತೀಯ. ಬೆಳಗ್ಗೆ ನಿಮ್ ತಾಯಿಗೆ ತಿಂಡಿ ಮಾಡಕ್ಕೂ ಆಗಿರಲ್ಲ. ನನ್ನ ಪಾಲಿಂದು ನೀನೇ ತಿನ್ನು ಬಂಗಾರಿ. ಬೇಡ ಅನ್ಬಾರ್ದು ಕಣೆ ಪ್ರಸಾದನ. ನನ್ ದಿನ ಬೇಡ ಅಂತೀನಿ, ನಿನ್ ದಿನ ಇದೇ ಮಾತು ಹೇಳ್ತೀಯ. ತಿನ್ಲಿ ಅಂತ ನನ್ನ ಆಸೆ. ತಿನ್ಬಾರ್ದು ಅನ್ನೋದು ನನ್ ಹಠ. ಯಾಕೆ? ಹಸಿದ್ಕೊಂಡ್ಬೇಕಾದ್ರೆ ಸಾಯ್ತೀನಿ. ಅವಳು ಪ್ರಸಾದ ಮಾತ್ರ ತಿನ್ನಲ್ಲ.